ಓಂ ಶ್ರೀ ಸದ್ಗುರು ಪಾದುಕಾಭ್ಯಾಂ ನಮಃ. ಎಲ್ರಿಗೂ ನಮಸ್ಕಾರ. ಸೌಂದರ್ಯ ಲಹರಿಯ 53ನೇ ಶ್ಲೋಕವನ್ನ ಅನುಸಂಧಾನ ಮಾಡೋಣ. ಈ ಶ್ಲೋಕದಲ್ಲಿ ಭಗವತ್ಪಾದರು ಶ್ರೀದೇವಿಯ 3 ಕಣ್ಣುಗಳ ಸೊಬಗನ್ನ ವರ್ಣಿಸಿದ್ದಾರೆ. ಸತ್ವ ರಜಸ್ ತಮೋ ಗುಣಗಳನ್ನು ಪ್ರತಿನಿಧಿಸ್ತಕ್ಕಂತಹ ಈ 3 ಕಣ್ಣುಗಳನ್ನು ತಾತ್ವಿಕ ದೃಷ್ಟಿಯಿಂದ ಆಚಾರ್ಯ ಶಂಕರರು ಇಲ್ಲಿ ಕಂಡಿದ್ದಾರೆ. ವಿಭಕ್ತಂ ತ್ರೈವರ್ಣ್ಯಂ ವ್ಯತಿಕಲಿತಲೀಲಾಂಜನತಯ ವಿಭಾತಿ ತ್ವನ್ನೇತ್ರತ್ರಯಮಿದಮೀಶಾನದಯಿತೆ ಪುನಃಸ್ರಷ್ಟುಂ ದೇವಾನ್ ದ್ರುಹಿಣ ಹರಿರುದ್ರಾನುಪರತಾನ್ ರಜಸ್ಸತ್ವಂ ಬಿಭ್ರತ್ತಮಯಿತಿ ಗುಣಾನಾಂ ತ್ರಯಮಿವ. ವಿಭಕ್ತಂ ತ್ರೈವರ್ಣ್ಯಂ ವ್ಯತಿಕಲಿತಲೀಲಾಂಜನತಯಾ ವಿಭಾತಿ ತ್ವನ್ನೇತ್ರತ್ರಯಮಿದಮೀಶಾನದಯಿತೆ ಪುನಃಸ್ರಷ್ಟುಂ ದೇವಾನ್ ದ್ರುಹಿಣ ಹರಿರುದ್ರಾನುಪರತಾನ್ ರಜಸ್ಸತ್ವಂ ಬಿಭ್ರತ್ತಮಯಿತಿ ಗುಣಾನಾಂ ತ್ರಯಮಿವ. ವಿಭಕ್ತಂ ತ್ರೈವರ್ಣ್ಯಂ ವ್ಯತಿಕಲಿತಲೀಲಾಂಜನತಯಾ ವಿಭಾತಿ ತ್ವನ್ನೇತ್ರತ್ರಯಮಿದಮೀಶಾನದಯಿತೆ ಪುನಃಸ್ರಷ್ಟುಂ ದೇವಾನ್ ದ್ರುಹಿಣ ಹರಿರುದ್ರಾನುಪರತಾನ್ ರಜಸ್ಸತ್ವಂ ಬಿಭ್ರತ್ತಮಯಿತಿ ಗುಣಾನಾಂ ತ್ರಯಮಿವ. ಈ ಶ್ಲೋಕದಲ್ಲಿ ಭಗವತ್ಪಾದರು ಸಿದ್ಧಾಂತವನ್ನ ತಿಳಿಸಿದ್ದಾರೆ. ಇಲ್ಲಿ ದೇವಿಯ 3 ಕಣ್ಣುಗಳ ಸೊಬಗಿನ ವರ್ಣನೆಯನ್ನ ಮಾಡಿದ್ದಾರೆ. ಸ್ತೋತ್ರ ಲಕ್ಷಣ ಸಿದ್ಧಾಂತ. ಈಶಾನದಯಿತೆ, ಮಹಾದೇವನ ಪ್ರೇಯಸಿಯೇ, ಇದಂ ತ್ವನ್ನೇತ್ರತ್ರಿತಯಂ, ಈ ನಿನ್ನ 3 ಕಣ್ಣುಗಳು ವ್ಯತಿಕರಿತಲೀಲಾಂಜನತಯ, ವಿಲಾಸಕ್ಕೋಸ್ಕರವಾಗಿ ಸುತ್ತಲೂ ಚೆನ್ನಾಗಿ ಲೇಪಿಸಿಕೊಂಡಿರ್ತಕ್ಕಂತಹ ಕಾಡಿಗೆಯುಳ್ಳವುಗಳಾಗಿರೋದ್ರಿಂದ, ವಿಭಕ್ತ ತ್ರೈವರ್ಣ್ಯಂ, ಪರಸ್ಪರ ಅಸಂಕೀರ್ಣವಾಗಿರ್ತಕ್ಕಂತಹ ಕೆಂಪು, ಬಿಳುಪು, ಕಪ್ಪು ಎಂಬ 3 ಬಣ್ಣಗಳು ಉಳ್ಳವದಾಗಿ, ದ್ರುಹಿಣ ಹರಿರುದ್ರಾನುಪರತಾನ್, ಹಿಂದಿನ ಬ್ರಹ್ಮಾಂಡದ ಕೊನೆಯಲ್ಲಿ ನಿನ್ನಲ್ಲಿಯೇ ಲೀನರಾಗಿರ್ತಕ್ಕಂತಹ ಬ್ರಹ್ಮ ವಿಷ್ಣು ರುದ್ರರೆಂಬ ದೇವತೆಗಳನ್ನ ಪುನಃಸ್ರಷ್ಟುಂ, ಮತ್ತೆ ಈಗಿನ ಬ್ರಹ್ಮಾಂಡದಲ್ಲಿ ನಿರ್ಮಾಣ ಮಾಡಲಿಕ್ಕೆ, ರಜಸ್ಸತ್ವಂ ತಮಃ ಇತಿ ಗುಣಾನಾಂ ಬಿಭ್ರತ್, ರಜೋಗುಣ, ಸತ್ವಗುಣ, ತಮೋಗುಣ ಎಂಬ 3 ಗುಣಗಳನ್ನು ನಿನ್ನ 3 ಕಣ್ಣುಗಳು ಧರಿಸಿರುವವೋ ಎಂಬಂತೆ ಶೋಭಿಸ್ತಾ ಇವೆ ಅನ್ನೋ ಅರ್ಥವನ್ನ ಕೊಡ್ತಾ ಇದೆ. ಸತ್ವಗುಣ ಬಿಳಿಯ ಬಣ್ಣದ್ದು, ರಜೋಗುಣ ಕೆಂಪು ಬಣ್ಣದ್ದು, ತಮೋಗುಣ ಕಪ್ಪು ಬಣ್ಣದ್ದು. ದೇವಿಯ ಕಣ್ಣುಗಳ ಅರುಣವರ್ಣ ಸ್ವಾಭಾವಿಕ ಬಿಳಿ ಬಣ್ಣ ಹಾಗೂ ಕಾಡಿಗೆಯ ಕಪ್ಪು ಬಣ್ಣಗಳನ್ನು ರಜಸತ್ವ ತಮೋ ಗುಣಗಳಿಗೆ ಹೋಲಿಸಿದ್ದಾರೆ ಭಗವತ್ಪಾದರು. ರಜೋಗುಣದಿಂದ ಬ್ರಹ್ಮ, ಸತ್ವಗುಣದಿಂದ ವಿಷ್ಣು, ತಮೋಗುಣದಿಂದ ಶಿವನನ್ನು ಸೃಷ್ಟಿ ಮಾಡೋದಕ್ಕಾಗಿ ದೇವಿಯು ತ್ರಿಗುಣಾತ್ಮಕವಾಗಿರ್ತಕ್ಕಂತಹ ಅಗ್ನಿ, ಚಂದ್ರ ಹಾಗೂ ಸೂರ್ಯನೆಂಬ ಕಣ್ಣುಗಳನ್ನು ಧರಿಸಿದ್ದಾಳೆ ಅಂತ ಇದು ಅರ್ಥ ಕೊಡ್ತಕ್ಕಂಥದ್ದು. ಆಚಾರ್ಯ ಶಂಕರರು ದೇವಿಯ ತ್ರಿನೇತ್ರಗಳಾಗಿರ್ತಕ್ಕಂತಹ ಜ್ಞಾನನೇತ್ರ, ಇಚ್ಛಾ ಚಕ್ಷು, ಕ್ರಿಯಾತ್ಮಕ ಶಕ್ತಿಯುಳ್ಳವು, ಶಕ್ತಿತ್ರಯಾತ್ಮಕವಾಗಿರ್ತಕ್ಕಂತಹ ತ್ರಿನೇತ್ರೆಯನ್ನು ಧ್ಯಾನಿಸೋಣ ಅಂತ ಹೇಳ್ತಾ ಸೌಂದರ್ಯ ಲಹರಿಯ
53ನೆಯ ಪುಷ್ಪವನ್ನ ಅಮ್ಮನವರಿಗೆ ಸಮರ್ಪಿಸ್ತಾ ಇದ್ದಾರೆ. ಒಟ್ಟಿನ ಅರ್ಥ ಅಂದರೆ, ಹೇ ಭಗವತಿ, ನೀನು ಕಾಡಿಗೆ ಧರಿಸಿರೋದ್ರಿಂದ ನಿನ್ನ 3 ಕಣ್ಣುಗಳು 3 ವರ್ಣಗಳಾಗಿ ವಿಭಜಿಸಲ್ಪಟ್ಟಿವೆ. ಅಂದರೆ ಕೆಂಪು, ಬಿಳಿ, ಕಪ್ಪಾಗಿ ವಿಭಜಿಸಲ್ಪಟ್ಟಿವೆ. ಇದು ಸತ್ವ ರಜಸ್ತಮಸ್ ಗುಣಗಳಿಂದ ಜಗತ್ ಸೃಷ್ಟಿಯಾದನ್ನು ಸೂಚಿಸ್ತಕ್ಕಂಥದ್ದು. ಸೃಷ್ಟಿ ಸ್ಥಿತಿ ಲಯ ಶಕ್ತಿಗಳ ದ್ಯೋತಕಗಳಾಗಿವೆ ಅಂತ ಹೇಳಿಬಿಟ್ಟು, ಅಂದರೆ ಇಲ್ಲಿ ದೇವಿಯ ಕಣ್ಣುಗಳ ಅರುಣವರ್ಣ ಕೆಂಪು ಬಣ್ಣ, ಮತ್ತು ಸ್ವಾಭಾವಿಕವಾಗಿರ್ತಕ್ಕಂಥ ಬಿಳಿಯ ಬಣ್ಣ, ಹಾಗೂ ಕಾಡಿಗೆ ಹಚ್ಚಿತ್ತರಲ್ಲ ಕಪ್ಪು ಆ ಬಣ್ಣ, ಇದನ್ನು ಈ ರೀತಿಯಾಗಿ ಉತ್ಪ್ರೇಕ್ಷಿಸಲ್ಪಟ್ಟಿದೆ. ಪ್ರಳಯ ಕಾಲದಲ್ಲಿ ಲೀನರಾಗಿರ್ತಕ್ಕಂತಹ ಬ್ರಹ್ಮ ವಿಶ್ವೇಶ್ವರನ ಮತ್ತೆ ಮತ್ತೆ ಸೃಜಿಸ್ತಕ್ಕಂತಹ ದೇವಿಯ ಶಕ್ತಿಯ ವರ್ಣನೆ ಇದರಲ್ಲಿ ನಮಗೆ ಕಾಣಿಸ್ತಕ್ಕಂಥದ್ದು. ಎಷ್ಟು ಈ ಒಂದು ಸ್ತೋತ್ರದ ಮಹತ್ವ ಅಂತಂದರೆ, ಈ ಹೆಣ್ಣು ಮಕ್ಕಳಿಗೆ ಈ ರಜೋದೋಷ ಪೀರಿಯಡ್ಸ್ ಪ್ರಾಬ್ಲಮ್ ಇರುತ್ತಲ್ಲ, ಅದು ನಿವೃತ್ತಿಯಾಗುತ್ತೆ. ಏನು ತೊಂದರೆ ಇದ್ದರೂ, ಪೀರಿಯಡ್ಸ್ ಪ್ರಾಬ್ಲಮ್ಸ್ಗಳಿದ್ರೂ ಕೂಡ ಅದು ಈ ಸ್ತೋತ್ರದ ಶ್ಲೋಕ ಹೇಳ್ಕೊಳ್ಳೋದ್ರಿಂದ ಅದು ಖಂಡಿತವಾಗ್ಲೂ ವಾಸಿಯಾಗುತ್ತೆ. ಕೈಗೊಂಡ ಕಾರ್ಯದಲ್ಲಿ ಜಯ. ದೀಪ ಇದ್ದಾಗಲೇ ಈ ಜಪ ಮಾಡಬೇಕು. ದೇವಿಯ ದರ್ಶನ, ಭವಿಷ್ಯ ಜ್ಞಾನ. ನೋಡಿ, ನೀವು ಹೇಳ್ತಾ ಇರೋದ್ರಿಂದ ಹೇಳ್ತಾ 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 ನಿಮಗೆ ಕನಸಿನಲ್ಲಿ ಅಮ್ಮನವರು ಕಾಣಿಸ್ಕೋತಾಳೆ, ಮತ್ತು ಮುಂದೆ ಏನಾಗುತ್ತೆ ಅಂತಕ್ಕಂಥದ್ದು ನಿಮಗೆ ಗೊತ್ತಾಗುತ್ತೆ. ಮುಖ್ಯವಾಗಿ ಇದು ರಜೋದೋಷ ನಿವಾರಣೆಗೆ ಈ ಒಂದು ಸ್ತೋತ್ರವನ್ನು ನಾವು ಹೇಳ್ತೀವಿ. ಶ್ರೀ ಜಗದಂಬಾರ್ಪಣಮಸ್ತು.